ನಮಸ್ಕಾರ. ಆಶಾಸ್ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮದುವೆ ಸಮಾರಂಭಗಳಲ್ಲಿ ಕಾಶಿ ಹಲ್ವಾ ತಿಂದೇ ಇರ್ತೀರ. ಕಾಶಿ ಹಲ್ವಾ ಅಂತ ಹೆಸರು ಕೇಳಿದರೆ ಬಾಯಲ್ಲಿ ನೀರು ಬರುತ್ತೆ. ಈ ರೆಸಿಪಿ ಮಾಡೋದು ತುಂಬ ಸುಲಭ. ಕೇವಲ 3 ಇಂಗ್ರೀಡಿಯೆಂಟ್ಸ್, ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಈ ಸಿಹಿಯ ಜೊತೆ ನನಗೆ ವೈಯಕ್ತಿಕ ಬಾಂಧವ್ಯ ಇದೆ. ಕಾಶಿ ಹಲ್ವಾ ನನ್ನ ವೈಯಕ್ತಿಕ ನೆಚ್ಚಿನ ಸಿಹಿ ಪಾಕಗಳಲ್ಲಿ ಒಂದು. ಇದನ್ನು ಕಾಶಿ ಹಲ್ವಾ ಅಥವಾ ಕುಷ್ಮಾಂಡ ಹಲ್ವಾ ಅಂತ ಕೂಡ ಕರೆಯುತ್ತಾರೆ. ಇದು ನಮ್ಮ ಕುಟುಂಬದ ಹಬ್ಬ ಮತ್ತು ಕಾರ್ಯಗಳಿಗೆ ಅಗತ್ಯವಾದ ಸಿಹಿ ಪಾಕ. ವಾಸ್ತವವಾಗಿ ಹೇಳಬೇಕಾದ್ರೆ ಇದು ನನ್ನ ಮದುವೆಯಲ್ಲಿ ಸಿದ್ಧಪಡಿಸಿದ ಸಿಹಿಗಳಲ್ಲಿ ಒಂದಾಗಿದೆ. ಇದು ಮಾಡೋದು ತುಂಬ ಸುಲಭ, ಕೇವಲ 3 ಇಂಗ್ರೀಡಿಯೆಂಟ್ಸ್. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ. ಒಂದು ಬೂದು ಕುಂಬಳಕಾಯಿ, ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ರೀತಿ ತುರ್ಕೊಳ್ಳೋಣ. ನಾವು ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ತೆಗೆದ್ರೆ ತುರಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ತುರಿದಿಟ್ಟ ನಂತರ ಒಂದು ಬೂದು ಕುಂಬಳಕಾಯಿ ಇಷ್ಟ ಆಗಿದೆ. ಹಾಗೆ ಅದನ್ನೆಲ್ಲ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ನೀರೆಲ್ಲ ಹಿಂಡಿಟ್ಕೊಂಡಿದ್ದಂತಹ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ಇದು ಬರೀ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಮಾಡುವ ವಿಧಾನ ಹೇಗೆ ಅಂತ ತಿಳಿಯೋಣ. ತುರಿದಿಟ್ಟಂತಹ ಬೂದು ಕುಂಬಳಕಾಯಿ ನೀರಿನ ಅಂಶ ಪೂರ್ತಿ ಕಡಿಮೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ನೀರು ತೆಗೆದಿದ್ರೂ ಸಹ ನೀರು ತುಂಬ ಇರುತ್ತೆ ಇದರಲ್ಲಿ. ಸೊ ಆ ನೀರಿನಲ್ಲೇ ಈ ಥರ ಬೇಯಿಸಿಟ್ಕೋಬೇಕು. ನೋಡಿ, ಈ ರೀತಿ ನೀರು ಕಂಪ್ಲೀಟಾಗಿ ಅಬ್ಸರ್ವ್ ಆಗೋವರೆಗೂ ಈ ಥರ ಬೇಯಿಸಿಟ್ಟ ಆದಮೇಲೆ ಸುಮಾರು ಅರ್ಧ ಕಪ್ ಆಗೋವಷ್ಟು ತುಪ್ಪ ಸೇರಿಸಿ ಮತ್ತೆ ಒಂದು 20-25 ನಿಮಿಷ ಬೇಯಿಸ್ಕೋಬೇಕು ತುಪ್ಪದಲ್ಲಿ. ತುಪ್ಪ ಹಾಕಿದ ತಕ್ಷಣ ಎಷ್ಟೊಂದು ಅದ್ಭುತವಾದ ಪರಿಮಳ ಬರುತ್ತೆ ಅಂದರೆ ಆವಾಗಲೇ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ ಆ ಪರಿಮಳ. ನೋಡಿ, 25 ನಿಮಿಷ ಆದ ನಂತರ ಮತ್ತೆ ಒಂದು ಸುಮಾರು 2 ಕಪ್ ಆಗೋವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದು ಕೂಡ ಬೆಲ್ಲ ಹಾಕಿದ ತಕ್ಷಣ ನೀರು ಆಗುತ್ತೆ, ಹೆದರೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟಾಗಿ ಗಟ್ಟಿ ಆಗೋವರೆಗೂ ಈ ರೀತಿ ಹುರ್ಕೋಬೇಕು, ಇಲ್ಲ ಅಂದರೆ ಹದ ಅಂಟ್ಕೊಳ್ಳುತ್ತೆ. ನಾವು ಯಾವುದೇ ಕಾರಣಕ್ಕೂ ಫ್ರೀ ಇರಬಾರ್ದು. ನಮ್ಮ ಕೈಗೆ ಕೆಲಸ ಕೊಡ್ತಾ ಇರಬೇಕು. ಯಾಕಂದರೆ ನಾವು ಸ್ವಲ್ಪ ಯಾಮಾರಿದ್ರೂ ಕೂಡ ತಳ ಅಂಟ್ಕೊಳ್ಳೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಇವಾಗ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ದಂತಹ ಏಲಕ್ಕಿಯನ್ನು 1 ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಇವಾಗ ಪರಿಮಳ ಮತ್ತಷ್ಟು ಹೆಚ್ಚಾಯಿತು. ನೋಡಿ, ಈ ರೀತಿ ನೀರಾಗುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ರೀತಿ ಗಟ್ಟಿ ಆಗೋವರೆಗೂ ಹುರ್ಕೊಳ್ತಾ ಇರಬೇಕು. ಇವಾಗ ಇದಕ್ಕೆ ಹುರಿದ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಹಲ್ವಾ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದನ್ನು ಫ್ರಿಡ್ಜ್ನಲ್ಲಾದರೂ ಇಡಬಹುದು, ಇಲ್ಲ ಹೊರಗೆ ಆದರೂ ಇಡಬಹುದು, ಏನೂ ಆಗೋದಿಲ್ಲ. 1 ವಾರ ಆದರೂ ಕೂಡ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರುಚಿ ಅದ್ಭುತವಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.